ನಾನ್ ಬಂದ್ ವಿಷಯ ಹೇಳ್ತೀನಿ ಕೇಳಿಸ್ಕೊ. ಡಾಕ್ಟರ್ ನಿಂಗ್ ಕಾಲ್ ಮಾಡಿದ್ರಾ? ಇಲ್ಲ, ನಾನೇ ಕಾಲ್ ಮಾಡಿದಕ್ಕೆ ಟ್ರೈ ಮಾಡ್ದೆ. ಆದ್ರೆ ಅವ್ರ ಫೋನ್ ನಾಟ್ ರೀಚಬಲ್ ಬಂತು. ಮತ್ತೆ ಕಾಲ್ ಮಾಡ್ಬೇಕಿತ್ತು. ಮಗುಗೆ ಅಂತ ಏನ್ ದೊಡ್ಡ ಸಮಸ್ಯೆ ಆಗಿರಲ್ಲ ಬಿಡು. ಹಾಗೇನಾದ್ರೂ ಇದ್ದಿದ್ರೆ ಅವರೇ ಕಾಲ್ ಮಾಡ್ತಾ ಇದ್ರು ಅಲ್ವಾ, ಅದಕ್ಕೆ ನಾನು ಸುಮ್ಮನಾದೆ. ನೀನು ತಪ್ಪು ತಿಳ್ಕೊಂಡಿದ್ಯಾ? ಅಷ್ಟು ದೊಡ್ಡ ಸಮಸ್ಯೆನ ನಿನ್ನತ್ರ ಹೇಗ್ ಹೇಳ್ಕೊಳ್ಳೋದು ಅಂತ ಡಾಕ್ಟರ್ ಯೋಚನೆ ಮಾಡ್ತಿದ್ರು. ಏನದು ಅಭಿರಾಮಿ? ಏನಾಗಿದೆ ಭೈರವಿಗೆ? ಭೈರವಿಗೆ ಬ್ರೈನ್ ಟ್ಯೂಮರ್ ಇದೆ. ಸರಿಯಾದ ಸಮಯಕ್ಕೆ ಟ್ರೀಟ್ಮೆಂಟ್ ಕೊಡ್ಲಿಲ್ಲ ಅಂದ್ರೆ ಅವಳು ಬದುಕೋದು ಸ್ವಲ್ಪ ದಿನ. ಅಭಿರಾಮಿ, ಏನೋ ಹೆದರ್ಕೋಬೇಡ. ಭೈರವಿನ ನಾನು ಅಷ್ಟು ಸುಲಭವಾಗಿ ಬಿಟ್ಕೊಡಲ್ಲ. ನನಗೂ ನಿನಗೂ 1000 ಇರ್ಬೋದು. ಭೈರವಿ ಯಾವತ್ತಿದ್ರು ನನಗೂ ಮಗಳೇನೆ. ಅವಳಂದ್ರೆ ನನಗ್ ತುಂಬಾ ಇಷ್ಟ. ಅವಳ ಟ್ರೀಟ್ಮೆಂಟ್ಗೆ 70 ರಿಂದ 80 ಲಕ್ಷ ಬೇಕು ಅಂತ ಹೇಳ್ತಾ ಇದ್ದಾರೆ. ಅಷ್ಟು ದುಡ್ಡನ್ನ ನಾನು ಹೇಗಾದ್ರೂ ವ್ಯವಸ್ಥೆ ಮಾಡ್ತೀನಿ. ನಾನ್ ಖರ್ಚು ಮಾಡ್ತೀನಿ. ಅವಳನ್ನ ಉಳಿಸ್ಕೋತೀನಿ. ಭೈರವಿನ ನನ್ನ ಜೊತೆ ಕಳಿಸ್ಕೊಡು. ಈ ವಿಷಯನ ಶಿವಗಾಮಿ ಹತ್ರ ಹೇಗ್ ಹೇಳೋದು ಅಂತ ಡಾಕ್ಟರ್ ಯೋಚನೆ ಮಾಡ್ತಿದ್ರು. ಅದಕ್ಕೆ ನಾನೇ ಮನೆ ಹತ್ರ ಬಂದೆ. ಅದ್ ಸರಿ, ಭೈರವಿಯಲ್ಲಿ ಅವಳೆಲ್ಲೂ ಕಾಣಿಸ್ತಾನೆ ಇಲ್ಲ. ಅದು ಊರಿಂದ ಅವ್ರ ಸಾಕು ತಂದೆ ಬಂದಿದ್ರು. 1-2 ದಿವಸ ಅವ್ರ ಮನೆಗೆ ಹೋಗಿ ಬರ್ತೀನಿ ಅಂತ ಹೋದ್ಲು. ಯಾವಾಗ ಬರ್ತಾಳೆ? 1-2 ದಿವಸ, ಆಮೇಲೆ ನಾನೇ ಕರ್ಕೊಂಡ್ ಬರ್ತೀನಿ. ಈ ವಿಷಯನ ಯಾವ್ದೇ ಕಾರಣಕ್ಕೂ ಮಗು ಹತ್ರ ಹೇಳ್ಬೇಡ. ಅವಳಿಗೇನೂ ಆಗಿಲ್ಲ ಅನ್ನೋ ತರ ನಾರ್ಮಲ್ ಆಗಿರ್ಲಿ. ಅದಕ್ಕೆ ಅರ್ಚನೆ ಮಾಡಿ ಇವತ್ತೇ ಬರ್ಬೇಕು ಅಂತ ನಾನು ಅವಳನ್ನ ಕರೆಯಲ್ಲ. 1-2-3 ದಿವಸ ಆದ್ಮೇಲೆ ಕಾಲ್ ಮಾಡಿ ಕರಿತೀನಿ ಅವಳನ್ನ. ಹೋಗಿ ನಿನ್ ಗಂಡನ ಹತ್ರ ಹೇಳು, ಅಭಿರಾಮಿ ಜಗಳ ಮಾಡಕ್ ಬಂದಿಲ್ಲ, ಸಹಾಯ ಮಾಡಕ್ ಬಂದಿದ್ಲು ಅಂತ. ಅವಳಿಗೂ ಮನಸ್ಸಾಕ್ಷಿ ಇದೆ ಅಂತ ಹೇಳು. ಸರಿ, ನಾನು ನಿನ್ ಹೊರಡ್ತೀನಿ. ಕಾಫಿ ಕುಟ್ಕೊಂಡು ಹೋಗ್ಬೋದಲ್ಲ? ಬೇಡ, ಭೈರವಿ ಬಂದ್ಮೇಲೆ ಕಾಲ್ ಮಾಡು, ನಾನು ಬಂದ್ ಕರ್ಕೊಂಡು ಹೋಗ್ತೀನಿ.